ಎಲ್ಲರಿಗೂ ಸ್ವಾಗತ. ಇವತ್ತು ಗೊತ್ತಿರಬೇಕನ್ಸುತ್ತೆ ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಇನ್ಸ್ಟಾಗ್ರಾಮಿಂದ ಬಂದಿದ್ದರೆ ನಿಮಗೆ ಗೊತ್ತಿರುತ್ತೆ. ಟೈಮ್ ಬಂದು 4:40. ಇವತ್ತು ಮೇ 10th. ಸೊ ಟೆಕ್ನಿಕಲಿ ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ಕಟ್ ಅಂತ ಕರಿಬೋದಾ ಇಲ್ಲ ಏನು ಕರಿಬೋದೋ ಏನೋ ಗೊತ್ತಿಲ್ಲ. ಮೇ 10th ಇವತ್ತೇ ಯಾಕೆ ಲಾಸ್ಟು. ನಾನೊಂದು ಪಾಯಿಂಟಲ್ಲಿ ರೀಲಲ್ಲಿ ಏನು ಮಾಡಿದೆ ಅಂದರೆ 15 days ಅಂತ 26 days ಔಟ್ ಅಂತ ಸ್ಟಾರ್ಟ್ ಮಾಡಿದ್ದು ನಾನು. ಅದಾದಮೇಲೆ ನಾನು ಮೇ 10th ಕ್ಯಾಲ್ಕುಲೇಟ್ ಮಾಡಿದೆ ಡೇಟು. ಒಂದ್ಸರಿ ನಿದ್ದೆ ಕಣ್ಣಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟೆ. ಸೊ 26 days ಅಂತ ಬಂತು. ನೆಕ್ಸ್ಟ್ ಟೈಮ್ ನಾನು ಕ್ಲೀನಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಆ್ಯಕ್ಚುಲಿ ಡೇಸ್ ಕಮ್ಮಿ ಇತ್ತು. ಲೈಕ್ ನಾನು 26 days ಔಟ್ ಮಾಡಿದ್ದಿದ್ರೆ 15th 16th ಹೋಗಿತ್ತು ಡೇಟು. 0th ಡೇಟ್ ಬರೋಕ್ಕೆ 15th ಡೇಯಲ್ಲಿ ನನಗೆ ಗೊತ್ತಾಗಿದ್ದು. ಸೊ 15 days ಔಟ್ ಅನ್ನೋವಾಗ ನನಗೆ ಅವತ್ತು ಸಾಯಂಕಾಲ ನಾನು ಕ್ಯಾಲ್ಕುಲೇಟ್ ಮಾಡಿದೆ ಎಷ್ಟು ದಿನ ಇದೆ ಅಂತ. ಅವತ್ತು ಆ್ಯಕ್ಚುಲಾಗಿ ಗೊತ್ತಾಯಿತು ಅಷ್ಟು ದಿನ ಇಲ್ಲ, ಕಮ್ಮಿ ಇದೆ ಅಂತ. ಇನ್ನು 4 days ಏನೋ ಹೆಚ್ಚು ಕಮ್ಮಿ ಆಗಿತ್ತು. ಸೊ ನಾನು ಕಂಟಿನ್ಯೂ ಮಾಡ್ಬೋದಿತ್ತದು, ಬಟ್ ನಾನು ಇವತ್ತು ಅದನ್ನು ಎಂಡ್ ಮಾಡಬೇಕಿತ್ತು. ಏನಕ್ಕೆ ಅಂದರೆ ನನಗೊಂದು ಇನ್ನೊಂದು ವಿಚಾರ, ಇದು ಯಾವುದು ಕಾಂಪಿಟೇಷನ್ಗಾಗಲಿ ಏನಕ್ಕಾಗಲಿ ನಾನು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಮಾಡಿದೆ ಅಂದರೆ ಇಟ್ ಹ್ಯಾಸ್ ಎ ಸ್ಟ್ರಾಂಗ್ ರೀಸನ್. ಅದು ನಿಮಗೆ ಸಿಲ್ಲಿ ಅನಿಸ್ಬೋದು, ಬಟ್ ಫಾರ್ ಮೀ ಇಟ್ ಈಸ್ ಎ ಸ್ಟ್ರಾಂಗ್ ಆ್ಯಂಡ್ ಟರ್ನಿಂಗ್ ಪಾಯಿಂಟ್ ವೇರ್ ಎವ್ರಿಥಿಂಗ್ ಸ್ಟಾರ್ಟೆಡ್. ಈ ಮೇ 10th ಇದೆಯಲ್ಲ, ಇಟ್ ಈಸ್ ಲೈಕ್ ಟರ್ನಿಂಗ್ ಪಾಯಿಂಟ್ ಟು ಮೀ. ಅದು ಎಷ್ಟು ವರ್ಷ ಹಿಂದೆ ಏನಾಯಿತು, ಏನಕ್ಕೆ ಈ ಡೇಟ್ ಸ್ಪೆಷಲ್ ನನಗೆ ಅಂತೆಲ್ಲ ನಾನು ಜಿಮ್ ಹತ್ರ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಲೆಟ್ಸ್ ಗೋ. ಇಲ್ಲಿ ಗಾಡೀಲಿ ಬರೋವಾಗ ಮೇನ್ ರೋಡಲ್ಲಿ ಬಂದೆ. ಇವತ್ತು ಮಳೆ ಬೇರೆ ಬಂದಿತ್ತು ನೆನ್ನೆ ರಾತ್ರಿ. ಚೆನ್ನಾಗಿರುತ್ತೆ ಅಂತ ಮೇನ್ ರೋಡಲ್ಲಿ ಬಂದೆ. ಯಾರೋ ಬಂದರು, ಗಾಡಿ ನಿಲ್ಲಿಸಿದ್ರು, ನನ್ನೇ ಏನು ನೋಡ್ತಿದ್ರು. ನಾನೇನೋ ಕಾಪ್ಸ್ ಅನ್ಕೊಂಬಿಟ್ಟೆ ನೋಡಿ. ಕಾಕಿ ಪ್ಯಾಂಟ್ ಬೇರೆ ಹಾಕಿದ್ರು. ಸೊ ಮೇನ್ ರೋಡಲ್ಲಿ ಬರೋವಾಗ 3 ಕಾರು ಹಿಂದಿಂದೆ ಪಟ 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 ಅಂತ ಹೊಡಿತು. 3 seconds ಮುಂಚೆ ನಾನು ಪಾಸ್ ಆಗೋಕ್ಕಿಂತ ಮುಂಚೆ. ಸೊ ವಿಷಯ ಏನು ಮೇ 10th ಅಂದರೆ, ಲೈಕ್ ಇದು ಮೋಸ್ಟ್ ಆಫ್ ದ ಪೀಪಲ್ಗೆ ಇದು ಸಿಲ್ಲಿ ಅನಿಸ್ಬೋದು, ಬಟ್ ಇಟ್ ಹ್ಯಾಸ್ ಅನ್ ಹ್ಯೂಜ್ ನನ್ನ ಪರ್ಸ್ನಲ್ ಗ್ರೋತ್, ನನ್ನ ಮೆಂಟಲ್ ಗ್ರೋತ್, ನನ್ನ ಫಿಸಿಕಲ್ ಗ್ರೋತ್ ಸ್ಟಾರ್ಟ್ ಆಗಿದ್ದಿನ ಆ ಡೇಟು ನಾನು ಕ್ಲೀನಾಗಿ ಜ್ಞಾಪ ಇಟ್ಕೊಂಡಿದ್ದೆ. ಆವತ್ತು ಆ ದಿನ ಬಂದುಬಿಟ್ಟು ಐ ಸ್ಟೆಪ್ಡ್ ಇನ್ ಟು ಜಿಮ್ ಅನ್ನೋ ಹೊಸ ಪ್ರಪಂಚಕ್ಕೆ ನಾನು ಎಂಟ್ರಿ ಮಾಡಿದೆ. ಸೊ ನನಗೆ ಮೇನ್ ಇಂಪಾರ್ಟೆಂಟ್ ರೀಸನ್ ಜಿಮ್ಮಿಗೆ ಸೇರ್ಕೊಬೇಕು ಅಂತ ಇದ್ದಿದ್ದೇನು ಅಂದರೆ, ಎಲ್ಲರೂ ಲೈಕ್ 90% 80% ಒಳ್ಳೆ ಶೇಪ್ಗೆ ಹೋಗಬೇಕು. ಇವಾಗ ಸ್ವಲ್ಪ ಜನ ಮದುವೆ ಆಗ್ತಾಯಿದ್ದಾರೆ, ಅವರು ಮದುವೆಗೆ ಒಳ್ಳೆ ಶೇಪಲ್ಲಿ ಇರಬೇಕು, ಇಲ್ಲ ಸಮಥಿಂಗ್ ಎಕ್ಸೆಟ್ರಾ. ಸ್ವಲ್ಪ ಜನ ಹೆಲ್ತ್ ಕಾನ್ಷಿಯಸ್ಗೋಸ್ಕರ ಬರ್ತಾರೆ. ಸ್ವಲ್ಪ ಜನ ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡಬೇಕು, ಸ್ವಲ್ಪ ಜನ ಬಾಡಿ ಬಿಲ್ಡರ್ ಆಗಬೇಕು. ದೇ ಹ್ಯಾವ್ ದೇರ್ ಓನ್ ಐಡಿಯಾಸ್ ಆ್ಯಂಡ್ ಥಾಟ್ಸ್. ಸೊ ನಮ್ಮದು ಏನು ಅಂದರೆ, ನಾನೇನಕ್ಕೆ ಸೇರಿಕೊಂಡೆ ಅಂದರೆ, ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಅದು ನನ್ನ ಸ್ಕೂಲ್ ಜರ್ನಿ. ಸ್ಕೂಲಲ್ಲಿದ್ದಾಗ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ನಾನು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ನಿಜ ಹೇಳಬೇಕು ಅಂದರೆ ಐ ವಾಂಟೆಡ್ ಟು ಬಿ ಎ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ನನ್ನ ಚೈಲ್ಡ್ಹುಡ್ ಡ್ರೀಮ್. ಚಿಕ್ಕವನಿಂದನೂ ನಾನು ಅದೇ ಮನೆಯಲ್ಲೂ ಕೂಡ ಅದೇ ಹೇಳ್ಕೊಂಡು ಓಡಾಡ್ತಿದ್ದಿದ್ದು. ಎಲ್ಲ ಕಡೆನೂ ಹಂಗೆ ಹೇಳ್ಕೊಂಡು, ಯಾರನ್ನ ನಮ್ಮ ಅಪ್ಪ ಫ್ರೆಂಡ್ಸ್ ಕೇಳಿದ್ರು ಅಷ್ಟೇ, ಇಷ್ಟೆಲ್ಲ ಮಕ್ಕದ ಮೇಲೆ ಹೇಳ್ಬಿಡ್ತಿದ್ದೆ ಐ ವಾಂಟ್ ಟು ಬಿ ಎ ಕ್ರಿಕೆಟರ್ ಅಂತ. ನಮ್ಮಪ್ಪ ಆಗಲ್ಲ ಮಾಡಲ್ಲ, ಬೇರೆದೇನಾದರೂ ಹೇಳು ಅಂತಿದ್ರು. ಬಟ್ ಐ ಸ್ಟಿಲ್ ಚೋಸ್ ಟು ಟೆಲ್ ದಟ್. 4th ಇಲ್ಲ 5th ಅಲ್ಲಿ ನಾನು ನಮ್ಮ ನಿಯರ್ ಬೈ ಏರಿಯಾದಲ್ಲಿ ಒಂದು ಕ್ರಿಕೆಟ್ ಅಕಾಡೆಮಿ ಚಿಕ್ಕದಾಗೆ. ಸೊ ಅಲ್ಲಿಗೆ ನಾನು ಸೇರಿಕೊಂಡೆ. ನಾನು ಆಲ್ಮೋಸ್ಟ್ 2 years ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಲೆದರ್ ಬಾಲ್, ನಾಟ್ ಟೆನ್ನಿಸ್ ಬಾಲ್.
ಲೆದರ್ ಬಾಲ್ ಪ್ರಾಕ್ಟೀಸ್ಗೆ ಹೋಗ್ತಿದ್ದೆ. 7th ನಾನು ಹಾಸ್ಟೆಲ್ ಜಾಯ್ನ್ ಆದೆ. 6th ನಾನು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಹಾಸ್ಟೆಲ್ಗೆ ಹೋದ್ಮೇಲೆ ಅದು ಪ್ರಾಕ್ಟೀಸ್ ಕಟ್ಟಾಯಿತು. ಬಿಕಾಸ್ ಹಾಸ್ಟೆಲಲ್ಲಿ ಆ ಫೆಸಿಲಿಟಿ ಇರಲಿಲ್ಲ ನಮ್ಮ ಸ್ಕೂಲ್ ಹಾಸ್ಟೆಲಲ್ಲಿ. ಸೊ 7th ಲೈಕ್ ಏನಾಯಿತು ಅಂದರೆ ಥಿಂಗ್ಸ್ ಸ್ಟಾರ್ಟೆಡ್ ಟು ಚೇಂಜ್. ಲೈಕ್ ಇವಾಗ ನನಗೆ ನನ್ನ ತಲೆಯಲ್ಲಿ ಇದ್ದಿದ್ದು ಬರೀ ಕ್ರಿಕೆಟ್ ಒಂದೇ. ಅದು ಬಿಟ್ಟು ಬೇರೆ ಸ್ಪೋರ್ಟ್ ನಾನು ನೋಡ್ತಾನೆ ಇರಲಿಲ್ಲ, ಕನ್ಸಿಡರು ಮಾಡಿರಲಿಲ್ಲ. ಹಾಸ್ಟೆಲಲ್ಲಿ ನಾನು ಜಾಯ್ನ್ ಆದಾಗ ನಮ್ಮ PT ಸರ್ ಬಂದುಬಿಟ್ಟು ಈ ಥಾಟ್ ಮೀ ಆ್ಯಂಡ್ ಮೈ ಫ್ರೆಂಡ್ಸ್ ಎಲ್ಲರಿಗೂ, ಸ್ಕೂಲು ಹಾಸ್ಟೆಲ್ ಎಲ್ಲರಿಗೂ ಎಲ್ಲ ಸ್ಪೋರ್ಟ್ಸ್ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ನಾನು ಎಲ್ಲ ವೆರೈಟಿ ಆಫ್ ಗೇಮ್ಸು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಥ್ರೋಬಾಲ್, ವಾಲಿಬಾಲ್, ಬಾಸ್ಕೆಟ್ಬಾಲ್, ಹ್ಯಾಂಡ್ಬಾಲ್, ಫುಟ್ಬಾಲ್ ಒಂದು ಆಡಿಲ್ಲ. ಥ್ರೋಬಾಲು ನ್ಯಾಷನಲ್ಸ್ಗೆ ಹೋಗಿದ್ದೆ, ಕ್ರಿಕೆಟು ನ್ಯಾಷನಲ್ಸ್ಗೆ ಹೋಗಿದ್ದೆ, ವಾಲಿಬಾಲ್ ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆಗಬೇಕಿತ್ತು, ಆಗಿಲ್ಲ ನಮ್ಮ ಟೀಮು. ಬಾಸ್ಕೆಟ್ಬಾಲು ಸ್ಟೇಟ್ ಲೆವೆಲ್ ಆಡಿದ್ದೀವಿ, ಡಿಸ್ಟಿಕ್ಕು ಸ್ಟೇಟು ಆಡಿದ್ದೀವಿ. ಹ್ಯಾಂಡ್ಬಾಲು ನಾವು ಪಾಸ್ಔಟ್ ಆಗಿಬಿಟ್ವಿ, ನಮ್ಗೆ ಆಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಸೊ ಇದೆಲ್ಲದರಲ್ಲೂ ನಾನು ಇದ್ದೆ. ಬಟ್ ವೈ ಈಸ್ ದಿಸ್ ಇಂಪಾರ್ಟೆಂಟ್? ಇವಾಗ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಥ್ರೋಬಾಲ್ಗೆ ಹೋದಾಗ ಐ ವಾಸ್ ಎಕ್ಸ್ಟ್ರಾ ಪ್ಲೇಯರ್. ನನಗೆ ಈ ಮ್ಯಾಚು ಹೆಂಗೆ ಅಂದರೆ, ಈ ಮ್ಯಾಚು ಗೆದ್ದಿಲ್ಲ ಅಂದರೂ ನಾವು ಸೆಲೆಕ್ಟ್ ಆಗಿದ್ದೀವಿ ಅನ್ನೋ ಟೈಮಲ್ಲಿ, ಅದು ಲಾಸ್ಟ್ ಸೆಟ್ಟಲ್ಲಿ ಗೆಲ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ನನ್ನ ಒಳಗಡೆ ಕಳಿಸಿದ್ರು. ಮತ್ತು ಕ್ರಿಕೆಟಲ್ಲೂ ಅಷ್ಟೇ. ಕ್ರಿಕೆಟಲ್ಲಿ ನಾವು ಸೋತ್ವಿ. ಸೋಲ್ತಾ ಇದ್ದೀವಿ ಅನ್ನೋ ಗೊತ್ತಾಗಿದ್ದ ಟೈಮಲ್ಲಿ ನಾನು ಬ್ಯಾಟಿಂಗ್ ಕಳಿಸಿದ್ರು. ವಾಲಿಬಾಲ್ ಸ್ಟೇಟ್ ಲೆವೆಲ್ ಇದ್ದಾಗ ಕೂಡ ಅಷ್ಟೇ. ನಾವು ಗೆಲ್ತಾ ಇದ್ದೀವಿ, ಈ ಮ್ಯಾಚು ಈಸಿಯಾಗಿ ಇನ್ನೊಂದು ಸೆಟ್ ಗೆದ್ದರೆ ನಾವು ಫೈನಲ್ಸು ಅಂತ ಗೊತ್ತಾದಮೇಲೆ ಒಳಗಡೆ ಕಳಿಸಿದ್ರು. ಸೊ ಇದರಲ್ಲೆಲ್ಲ ನೋಡಿದ್ರೆ ಐ ವಾಸ್ ಜಸ್ಟ್ ಎನ್ ಎಕ್ಸ್ಟ್ರಾ ಪ್ಲೇಯರ್. ಎಲ್ಲದರಲ್ಲೂ ನಾನು ಸುಮ್ಮನೆ ಇರಬೇಕು ಅಂತ ಇದ್ದೆ. ಆದರೆ ನನಗೆ ಯಾವುದ್ರಲ್ಲೂ ನಾನು ಒಂದು ಮೇನ್ ಪರ್ಸನ್ ಆಗಲಿ, ಮೇನ್ ಇದಾಗಲಿ ನನ್ನನ್ನು ಯಾರೂ ಕನ್ಸಿಡರು ಮಾಡಿರಲಿಲ್ಲ. ಬಿಕಾಸ್ ನಾನು ನಿಜ ಹೇಳ್ತೀನಿ, ನನಗನ್ಸ್ದಂಗೆ ಐ ಹ್ಯಾಡ್ ಗುಡ್ ಸ್ಕಿಲ್ಸ್ ಅಂತ ಅನಿಸುತ್ತೆ. ಎಲ್ಲೋಗಿದ್ರಪ್ಪ? ಈ ಟೈಮ್ ಎಷ್ಟು? ನೀವು ಜಿಮ್ಮಿಗೆ ಬರೋ ಟೈಮ್ ಎಷ್ಟು ನೀವು? ಹಾಂ, ಸ್ವಲ್ಪ ಡಿಸಿಪ್ಲಿನ್ ಇಲ್ವಾ ನಿಮಗೆ? ಹೇಳ್ಬಿಡಿ. ಬ್ರೋ, ಇವತ್ತು ಯಾವ ವರ್ಕೌಟು ನಿಮ್ಮದು? ವರ್ಕೌಟ್ ಪ್ಲ್ಯಾನ್ ಹೇಳಿ ಬ್ರೋ. ವರ್ಕೌಟ್ ಸ್ಪ್ಲಿಟ್ ಹೇಳಿ ಬ್ರೋ. ನಮಗೆ ಸ್ವಲ್ಪ ಚಿಕ್ಕ ಹುಡುಗರನ್ನ ಬೆಳೆಸಿ ಬ್ರೋ. ಇವತ್ತೇನು ವರ್ಕೌಟು? ಬ್ಯಾಕ್ ಎಷ್ಟು ವೇರಿಯೇಷನ್ ಮಾಡೋದು? ಬೈಸಿಪ್ಸು 2. ಸೊ ಇವತ್ತು ನಮ್ಮದು ವರ್ಕೌಟ್ ಬಂದುಬಿಟ್ಟು ಬ್ಯಾಕ್ ಮತ್ತು ಬೈಸಿಪ್ಸ್. ಆ್ಯಸ್ ಸುಜಯ್ ಸೆಡ್, May 10th ಆಗಿರೋದ್ರಿಂದ ಬ್ಯಾಕಲ್ಲಿಂದ ಎಂಡ್ ಮಾಡೋಣ. 2 ವರ್ಷ ಆಯಿತು ಜಿಮ್ಮಿಗೆ ಸೇರಿ. ಲೆಟ್ಸ್ ಗೋ. ಬ್ಯಾಕಿಗೆ 3 ವೇರಿಯೇಷನ್ ಮಾಡ್ತೀವಿ, ಆಮೇಲೆ ಬೈಸಿಪ್ 2 ವೇರಿಯೇಷನ್ ಮಾಡಿ ಸ್ವಲ್ಪ ಪಂಪ್ ಚೆಕ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಫ್ಯಾಟ್ ಇದೆ. ನನ್ನ ಲೈಫಲ್ಲೇ ನಾನು ಆ್ಯಬ್ಸ್ ಟ್ರೈನೇ ಮಾಡಿಲ್ಲ ಗುರು. ಸೊ ಲೆಟ್ಸ್ ಕಂಟಿನ್ಯೂ. ವರ್ಕೌಟ್ಗಿಂತ ಮುಂಚೆ ನಾನು ಮಾತಾಡ್ತಿದ್ದೆ ಅಲ್ಲ, ನೀವು ಯಾವುದೇ ಆ್ಯಾವ್ರೇಜ್
ಸ್ಕೂಲ್ ಹುಡುಗನ್ ಕೇಳಿದ್ರೆ ಅವ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ಇರೋ ಇಂಟ್ರೆಸ್ಟ್ ಓದೋದ್ರ ಮೇಲೆ ಇರಲ್ಲ. ಸೇಮ್ ಥಿಂಗ್ ನನಗೂ ಇತ್ತು. ಏನೇನೋ ಟ್ರೈ ಮಾಡಿದೆ, ಬಟ್ ನನಗೆ ಅದೆಲ್ಲ ಆದ್ಮೇಲೆ ನನ್ಗೊಂದು ಅರ್ಥ ಆಗಿದ್ದೇನು ಅಂದ್ರೆ, ವೈ ಡಿಡ್ ದೇ ಡ್ರಾಪ್ ಮೀ ಔಟ್? ನಂಬ್ತಿರೋ ಬಿಡ್ತಿರೋ, ನನ್ನ ಲೈಫಲ್ಲಿ ಒಂದು 6 ಹೊಡೆದಿಲ್ಲ ನಾನು. ವೈ? ಸ್ಟ್ರೆಂತ್ ಇಲ್ಲ. ಸೊ ದಿಸ್ ಈಸ್ ದ ಓನ್ಲಿ ರೀಸನ್. ಸ್ಟ್ರೆಂತ್ ಇರಲಿಲ್ಲ ಬೇಸಿಕ್ಲಿ, ಹೇಳ್ತೀನಿ ನೋಡಿ. ಬಿಕಾಸ್ ಲೈಫ್ ಸ್ಟೈಲ್ ಹಂಗಿತ್ತು, ಏನು ಹೆಲ್ಪ್ ಮಾಡೋಕ್ಕಾಗ್ತಿರಲಿಲ್ಲ. ನಮಗೆ ಹಾಸ್ಟ್ಲಲ್ಲಿದ್ದೆ. ಸೊ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ನಾನು ಯಾವಾಗೂ ಅದೇ ಹೇಳೋದು. ಐ ಫೇಲ್ಡ್ ಇನ್ ಮೆನಿ ಥಿಂಗ್ಸ್. ಇದು ಓಪನ್ ಆಗಿ ಹೇಳ್ತೀನಿ. ಟು ಬಿ ಫ್ರ್ಯಾಂಕ್, ನನಗೆ ಈ 9 to 5 ಜಾಬು ಇಲ್ಲ ಯಾರ ಕೆಳಗಡೆ ಏನಾದ್ರು ಜಾಬ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಐ ವಾಂಟ್ ಟು ಲೀವ್ ವಾಟ್ ಐ ಡ್ರೀಮ್ ಫಾರ್. ನಾನು ಇದೆಲ್ಲೋ ಒಂದು ಕೊಯೆಟ್ ಏನಂತಾರ ಅದು ಕೇಳಿದ್ದೆ. ಅದೇನು ಅಂದರೆ, ಇಫ್ ಯು ಸ್ಟಾಪ್ ವರ್ಕಿಂಗ್ ಫಾರ್ ಯುವರ್ ಡ್ರೀಮ್, ಸಮ್ಮನ್ ಎಲ್ಸ್ ವಿಲ್ ಹೈಯರ್ ಯು ಫಾರ್ ದೇರ್ ಡ್ರೀಮ್. ಇದರಲ್ಲಿ ಏನಿದೆ ನೋಡಿ, ನಿಮ್ಮ ಡ್ರೀಮ್ನ ನೀವು ಚೇಸ್ ಮಾಡೋದು ಬಿಟ್ಬಿಟ್ಟು ನಿಮ್ಮ ಡ್ರೀಮ್ನ ನೀವು ಕಂಪ್ಲೀಟ್ ಮಾಡ್ದಿರಾ ಕೂತ್ಕೊಂಡಿದ್ರೆ, ಸಮ್ಮನ್ ಎಲ್ಸ್, ಬೇರೆಯವ್ರು ಯಾರೋ ಅವ್ರ ಡ್ರೀಮ್ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಮನ್ನು ಹೈಯರ್ ಮಾಡ್ಕೊತಾರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರಬೇಕು. ಸೊ ಆ ಜೀವನ ನನಗಂತೂ ಬೇಡ. ನಾನು 10 ರೂಪಾಯಿ ದುಡಿದ್ರು, 10,000 ದುಡಿದ್ರು, 10 ಲಕ್ಷ ದುಡಿದ್ರು, ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಅದೇ ದುಡಿತೀನಿ. ಇದನ್ನು ಅಡ್ವಾಂಟೇಜ್ ಆಗಿ ತೊಗೊಬೋದು, ಡಿಸ್ಅಡ್ವಾಂಟೇಜ್ ತೊಗೋಬೋದು. ಹೆಂಗೆ ತೊಗೊತೀನಿ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದರೆ ನಾನು ಇವಾಗ 24 ಆಗ್ತೀನಿ. ನವಂಬರ್ಗೆ ನಾನು 24 ಇಯರ್ಸ್ ಆಗುತ್ತೆ. ಬಟ್ ಇವಾಗ ನೀವು ಫಿಟ್ನೆಸ್ ಇನ್ಫ್ಲುಯೆನ್ಸರ್ಸ್ ನೋಡಿದ್ರೆ ಆಗಲೇ ಅವ್ರು ಪೀಕ್ ಪ್ರೈಮಲ್ಲಿದ್ದಾರೆ. 24 ಇಯರ್ಸ್ ಇರೋರೆಲ್ಲ ಅವ್ರಾಗಲೇ ಡ್ರೀಮ್ ಫಿಸಿಕ್ ಅಚೀವ್ ಮಾಡಿಬಿಟ್ಟಿದ್ದಾರೆ. ಅವ್ರು ಡ್ರೀಮ್ ಫಿಸಿಕ್ ಅಚೀವ್ ಮಾಡೋಕ್ಕೆ ದೇ ಟ್ರೈನಿಂಗ್ ಫ್ರಮ್ ಮೋರ್ ದೆನ್ 6 to 8 ಇಯರ್ಸ್. ನಾನು ಜಸ್ಟ್ 2 ಇಯರ್ಸ್, ಇವತ್ತಿಗೆ ಜಸ್ಟ್ 2 ಇಯರ್ಸ್. ಅದರಲ್ಲಿ ನಾನು ಎಷ್ಟು ಸ್ಟ್ರಗಲ್ ಮಾಡಿದೆ, ಯಾರು ಇರಲಿಲ್ಲ ಹೇಳ್ಕೊಡೋಕ್ಕೆ. ನಾನೇ ಕಲ್ತ್ಕೊಂಡೆ, ನ್ಯೂಟ್ರಿಷನ್ ಕಲ್ತ್ಕೊಂಡೆ, ಡಯಟ್ ಕಲ್ತ್ಕೊಂಡೆ, ವರ್ಕೌಟ್ ಕಲ್ತ್ಕೊಂಡೆ, ಹೌ ಟು ಬಿ ಡಿಸಿಪ್ಲಿನ್, ಹೌ ಟು ಬಿ ಮೋಟಿವೇಟೆಡ್, ಹೌ ಟು ಸ್ಟಿಕ್ ಟು ವಾಟ್ ಯು ಆರ್ ಡೂಯಿಂಗ್. ನೀನು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಎಲ್ಲ ಫ್ರಮ್ ಸ್ಕ್ರ್ಯಾಚ್ ಯಾವನೂ ಇರಲಿಲ್ಲ. ನನಗೆ ನಾನು ಕಲ್ತ್ಕೊಂಡಿದ್ದೀನಿ. ಸೊ ಐ ನೋ ದ ಗೇಮ್ ನೌ. ನನಗೆ ಇವಾಗ ಗೇಮ್ದು ಸ್ಟ್ರಾಟಜಿ ಅರ್ಥ ಆಗಿದೆ. ನಾನು ಇದನ್ನು ನೆಗೆಟಿವ್ ಆಗಿ ತೊಗೊಳ್ಳಲ್ಲ, ಪಾಸಿಟಿವ್ ಆಗೇ ತೊಗೊಳ್ಳೋದು. ಯಾಕೆ ಅಂದರೆ ದೇ ಆರ್ ಹೆಡ್ ಆಫ್ ದ ಗೇಮ್. ಬಟ್ ನಾನು ಅವ್ರ ಮಿಸ್ಟೇಕ್ಸಿಂದ ಕಲಿಬೋದು. ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಆಲ್ ಐ ನೀಡ್ ಈಸ್ ಯುವರ್ ಸಪೋರ್ಟ್. ಸೊ ನಮ್ಮಮ್ಮ ಕೆಲ್ಸಕ್ಕೆ ಹೋಗು ಅಂತಾರೆ. ಬಟ್ ಐ ವಾಂಟ್ ನಾಟ್ ಮೇಕ್ ಸಮಥಿಂಗ್ ಡಿಫ್ರೆಂಟ್. ನನಗೆ ವೀಡಿಯೋ ಕ್ರಿಯೇಷನಲ್ಲಿ ಇಷ್ಟ, ವರ್ಕೌಟ್ ಮಾಡೋದು ಇಷ್ಟ. ಎರಡನ್ನೂ ಕಂಬೈನ್ ಮಾಡಿ ಕನ್ನಡದಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಬೇಜಾನ್ ಜನ, ನೀವು ಕರ್ನಾಟಕದಲ್ಲಿ ಬೇಜಾನ್ ಜನ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಮಾಡಿದ್ದಾರೆ. ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇನ್ನೂ ಮುಂದೆ ವೀಡಿಯೋಸ್ ಮಾಡಬಾರ್ದು ಅನ್ನೋದು ನನಗೊಂದು ಸಿಗ್ನಲ್ ಕೊಟ್ಟಂಗೆ ನೀವು. ಸೊ ವಿ ಆರ್ ಅಟ್ 25 ಸಬ್ಸ್ಕ್ರೈಬರ್ಸ್. ಈ ರೆಕಾರ್ಡ್ ಮಾಡ್ತಾ ಇರೋವಾಗ ನಂದು 25 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹೂ ನೋಸ್ ವೇರ್ ವಿಲ್ ಎಂಡ್ ಅಪ್. ಬಟ್ ಒನ್ ಥಿಂಗ್ ಅಂತೂ ಪಕ್ಕ, ಐ ವಿಲ್ ಗೋ ಫುಲ್ ಆನ್. ನಾನು 100% ನನ್ನ ಪೊಟೆನ್ಷಿಯಲ್ ಏನಿದೆಯೋ ಅದನ್ನು ನಾನು ಈ ವರ್ಕಲ್ಲಿ ಕೊಡ್ತೀನಿ. ದಟ್ಸ್ ಫಾರ್ ಶೋರ್. ಮಿಕ್ಕಿದ್ದು ನೋಡೋಣ ಏನಾಗುತ್ತೆ ಅಂತ. ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಒಂದೆರಡು ಪಿಕ್ಚರ್ ತೊಗೋಬೇಕು. ಏನಕ್ಕೆ ಅಂದರೆ ಶೋಕಿ ಮಾಡೋಕ್ಕಲ್ಲ ಗುರು. ಫಸ್ಟ್ ಆಫ್ ಆಲು ಶೋಕಿ ಮಾಡೋಕ್ಕಲ್ಲ. ನಾನು ಇಲ್ಲಿದೆಯಲ್ಲ, ನಾನು ಇಲ್ಲೊಂದು ಫೋಟೋ ಹಾಕೋಣ ಅಂತ ಇದ್ದೀನಿ ನಂದು. ಬಿಕಾಸ್ ನಾನು ಯಾವಾಗನ ಆ ಫೋಟೋ ನೋಡಿದ್ರೆ ದಿಸ್ ಈಸ್ ವಾಟ್ ಐ ಕುಡ್ ಡೂ ಇನ್ 2 ಇಯರ್ಸ್, ಲೆಸ್ ದೆನ್ 2 ಇಯರ್ಸ್. ನಾನು ಅದನ್ನು 2 ಇಯರ್ಸ್ ಅಂತಲೂ ಕನ್ಸಿಡರ್ ಮಾಡಲ್ಲ. ಯಾಕೆಂದರೆ ಐ ವೇಸ್ಟೆಡ್ ಟೂ ಮಚ್ ಟೈಮ್. ಸೊ ಇಲ್ಲೊಂದು ಫೋಟೋ ಹಾಕ್ತೀನಿ, ಇಲ್ಲೊಂದು ಫೋಟೋ ಹಾಕ್ತೀನಿ ನಂದು. ಆ ಫೋಟೋ ನೋಡಿದಾಗೆಲ್ಲ ಐ ಶುಡ್ ರಿಮೆಂಬರ್. ಆ ಫೋಟೋ ನೋಡಿದಾಗೆಲ್ಲ ನನಗೆ ಅನಿಸ್ಬೇಕು, ಫೋಟೋ ಅಲ್ಲಿ ಹಾಕ್ಬಿಟ್ಟು ಡೈಲಿ ನೋಡಬೇಕು. ಇವಾಗ ನಾನು 2 ಇಯರ್ಸ್ ಬ್ಯಾಕ್ ಹಿಂದೆ ತಿರುಗಿದ್ರೆ ಐ ವಿಲ್ ಥ್ಯಾಂಕ್ ಮೈ ಸೆಲ್ಫ್ ಫಾರ್ ಸ್ಟಾರ್ಟಿಂಗ್ ಇಟ್. ಆದರೆ ಅದೇ 2 ಇಯರ್ಸ್ ಹಿಂದೆ ಹೋಗ್ಬಿಟ್ಟು ಅವಾಗಿಂದ 2 ವರ್ಷ ಹಿಂದೆ ನೋಡಿದರೆ 2 ವರ್ಷ ವೇಸ್ಟ್ ಮಾಡ್ತಾರೆ ಅವರು. ಸ್ಟಾರ್ಟ್ ಮಾಡಬೇಕಿತ್ತು ಅನಿಸುತ್ತೆ. ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದು ಮೇನ್ 2 ರೀಸನ್. ಐ ಶುಡ್ ಬಿಲ್ಡ್ ಎ ಕರಿಯರ್, ಐ ಶುಡ್ ಇನ್ಸ್ಪೈರ್ ಸಮ್ ಪೀಪಲ್. ನೀವು ಎಷ್ಟೇ ಏನೇ ಮಾಡಿದ್ರು ಕೊನೆಗೆ ಬರೋದು ನಿಮ್ಮ ಹೆಲ್ತು, ನಿಮ್ಮ ಫ್ಯಾಮಿಲಿ. ಓಕೆನಾ? ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಯು ಸ್ಟಿಲ್ ಹ್ಯಾವ್ ಮೋರ್ ಟೈಮ್ ಲೆಫ್ಟ್. ನಿಮ್ಗೆ ಇನ್ನೂ ಜಾಸ್ತಿ ಟೈಮ್ ಇದೆ. ಸೊ ಮೇಕ್ ಶ್ಯೂರ್ ಯು ಸ್ಟಾರ್ಟ್ ನೌ, ಟುಡೇ, ಟುಮಾರೋ ಅನ್ನೋದಿಲ್ಲ, ಇವಾಗಲೇ ಸ್ಟಾರ್ಟ್ ಮಾಡಿ. ಸೊ ನೀವು ಟ್ರೈ ಮಾಡಿ, ನಿಮಗೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ.